ಸ್ವಾಮಿ ಇವಾಗ ಆಯ್ತು, ಹಸ್ಬೆಂಡ್ ಬಂದ್ರು ವಾಪಸ್ಸು. ಸ್ಮಾರ್ಟಾಗಿ ಬಂದ್ಬಿಟ್ಟವನೆ. ಸಾಯಿಲು ನನ್ನ ಬ್ಯಾಗ್ ಇಟ್ಕೊಂಡ್ ಬರ್ತಿದ್ದಾನೆ. ಎಷ್ಟು ಒಳ್ಳೆ ತಮ್ಮ. ಇವ್ರು ನೋಡಿ ಸ್ಪೀಕರ್ ನೋಡ್ತವ್ರೆ. ಲ್ಯಾಪ್ಟಾಪ್ ಎಲ್ಲರೂ ನಮ್ಮ ಸಾಯಿಲ ನೋಡಿ ಸಮೀರ್ ಸಮೀರ್ ಅನ್ಕೊಂಡ್ಬಿಟ್ಟು ಓಡ್ ಬಂದವ್ರು ಪಾಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವತ್ತಿನ ಕಾಂಟೆಂಟ್ ಏನು ಅಂದರೆ, ಇಟ್ಸ್ ಎ ಸರ್ಪ್ರೈಸಿಂಗ್ ಟು ಸ್ಯಾಮ್. ನೀವು ನೋಡಿರ್ತೀರ ಲಾಸ್ಟ್ ಒಂದು ಫ್ಯೂ ವ್ಲಾಗ್ಸಲ್ಲಿ ಸ್ಯಾಮ್ ನನಗೆ ಹೇಳಿದ ಗಿಟಾರ್ ಕೊಡಿಸು ಅಂತ. ಸೊ ಅದಕ್ಕೆ ಇವತ್ತು ಗಿಟಾರ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಸ್ಯಾಮಿಗೆ ಗೊತ್ತಿಲ್ಲ. ಸ್ಯಾಮಿಗೆ ಇವತ್ತು ನಾನು ಗಿಫ್ಟ್ ಪ್ಯಾಕ್ ಮಾಡಿ ಇವತ್ತೇ ಕೊಡಲ್ಲ ನಾನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಯಾಕಂದರೆ ಅವನು ವೆಕೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾನೆ, ಅವ್ನು ಸಮ್ ಸೆಲೆಬ್ರೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ಆ ಸೆಲೆಬ್ರೇಷನ್ ಮೂಮೆಂಟಲ್ಲಿ ನಾನು ಒಂದು ಗಿಫ್ಟ್ ಕೊಡೋಣ ಅವನಿಗೆ ಅಂದ್ಬಿಟ್ಟು ನಾನು ಇವಾಗ ಹೋಗಿ ಗಿಟಾರ್ ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ತುಂಬ ವೇಟ್ ಮಾಡ್ತಿದ್ದಾನೆ ಲೊಕೇಶನಲ್ಲಿ ಸಾಹಿಲು. ಆಮೇಲೆ ನನ್ನ ಹಸ್ಬೆಂಡು ಶಬರಿಮಲೆಯಿಂದ ವಾಪಸ್ ಬಂದಿದ್ದಾರೆ. ಸೊ ಅವ್ರನ್ನೂ ನಾನು ಆನ್ ದ ವೇಲಿ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಹಿಂಗೆ ಯಾವ ಗಿಟಾರ್ ಹೆಂಗೆ ಪರ್ಚೇಸ್ ಮಾಡ್ತೀವಿ, ಅವ್ನು ಕೇಳ್ತಿದ್ದು ಯಾವ ಗಿಟಾರು, ಎಷ್ಟು ಪ್ರೈಸು, ಏನು ಎಲ್ಲ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ಮಂತ್ರಿ ಮಾಲಿಗೆ ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ನಾನು ಆನ್ ದ ವೇಲೆ ಇದ್ದೀನಿ, ನೀನು ಅರ್ಧದಲ್ಲಿನೇ ಇಳ್ಕೊ ಅಂದು. ಸೊ ಅದು ಬಿಟ್ಟು ಇವಾಗ ಅರ್ಧದಲ್ಲೇ ಇಳ್ಕೋಬೇಕು. ಫೈಲ್ ಆಲ್ರೆಡಿ ನಾನು ಮಂತ್ರಿ ಮಾಲಲ್ಲಿ, ನನಗೆ ಎಲ್ಲಿ ಗಿಟಾರ್ ಎಕ್ಸಾಕ್ಟ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಒಂದು ಗಿಟಾರ್ ಅಂದರೆ, ನಾನು ಸಮೀರಿಗೆ ಫಸ್ಟ್ ಗಿಟಾರ್ ಕೊಡಿಸಿದ್ದು ಅಲ್ಲೇ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಹಸ್ಬೆಂಡ್ ಸ್ವಾಮಿ ಇವಾಗ ಆಯಿತು, ಹಸ್ಬೆಂಡ್ ಬಂದರು ವಾಪಸ್ಸು. ದರ್ಶನ ಎಲ್ಲ ಹೇಗಾಯ್ತು ಅಂತ ಆಮೇಲೆ ಹೇಳ್ತೀನಿ, ಮಾತಾಡ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ ಅಂತೇಳಿ. ಪಾಪ ಸಾಯಿಲ್ ಅಂತ ಅವಾಗಿಂದ ಫೋನ್ ಮಾಡಿ ಮಾಡಿ ಟಾರ್ಚರ್ ಇರ್ತಿದ್ದಾರೆ. ಎಲ್ಲಿದೆಯಾ ಇನ್ನೂ ಟ್ರಾಫಿಕ್ಕು, ಮಳೆ ಬರೋ ಥರ ಐತೆ. ಕ್ಲೈಮೇಟ್ ಹೆಂಗೈತಲ್ಲ. ಹೌದಾ, ಮಂತ್ರಿ ಮಾಲ್ ಒಳಗಡೆ ಬಂದಿದ್ದೀವಿ. ಸೊ ಬನ್ನಿ ಸಾಯಿಲ್ನ ಹುಡ್ಕೊಂಡು ಹೋಗೋದ. ಐಫೋನ್ ಅಂತ, ಐಫೋನು ಬರ್ತಾವ್ ನೋಡಿ ಬೇಸಿಗೆ ಇಷ್ಟೊತ್ತು. ಎಲ್ಲೋ ಸಲೂನ್ಗೆ ಹೋಗ್ಬಿಟ್ಟು ಫುಲ್ ಸ್ಮಾರ್ಟ್ ಆಗ್ಬಿಟ್ಟು ಬಂದ್ಬಿಟ್ಟವನೆ. ಫಸ್ಟ್ ಊಟ ಅಂತೆ. ನಾನು ಊಟ ಮಾಡಿಲ್ಲ, ಏನು ತಿಂದಿಲ್ಲ. ಮಲ್ಲಿಗೆ ಮನೇಲಿದ್ದಿ ಇಲ್ಲ ಶ್ರೀರಾಮ್ಪುರದಲ್ಲಿ ಇದೆ ಅಂತ ಸುಳ್ಳು ಹೇಳ್ತಾರೆ. ಲೊಕೇಶನ್ ಐತೆ ಅದನ್ನ ನೋಡ್ದೆ. ರಾಜಾಜಿನಗರದು ಮನೆ ನಾಗರ್ಬಾವಿ. ಇವನಿಗೆ ಏನಾದ್ರು ಲೊಕೇಶನ್ ಎಲ್ಲ ಪೂರ್ತಿ ಗೊತ್ತಿದ್ದಿದ್ರೆ ಅಷ್ಟೇ ಕತೆ. ಏನು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ? ಏನ್ ಸಮಾಚಾರ? ಸ್ನಾನ ಮಾಡೋಣಂತೆ ಗೈಸ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಆಕ್ಚುಲಿ ತುಂಬಾ ಚೆನ್ನಾಗಿದ್ಯಾ. ಆಕ್ಚುಲಿ ಏನ್ ಗೊತ್ತಾ, ಗಿಟಾರು ಸಾಯಿಲ್ ಕೊಡ್ಸ್ತೀನಿ ಅಂದ. ಆಮೇಲೆ ಪ್ಲಾನ್ ಕ್ಯಾನ್ಸಲ್ ಆಗಿ ನಾನೇ ಕೊಡಿಸ್ತಾ ಇದ್ದೀನಿ. ಯಾರು ಕೊಡ್ಸಿದ್ರೇನೋ ಒಟ್ನಲ್ಲಿ ಅವನಿಗೆ ಖುಷಿ ಆಗ್ಬೇಕು ಅಷ್ಟೇ. ಏನ್ ತಿಂತೀಯ ಅಂತ ಕೇಳಿದ್ರೆ ಏನ್ ಬೇಕಾದ್ರೂ ತಿಂತೀಯ ಅಂತ ಕೇಳ್ತಾರೆ. ಯಾಕಂದ್ರೆ ನಾವ್ ಏನಕ್ಕೆ ಕ್ವಶನ್ ಕೇಳಿದ್ವಿ ಅಂದ್ರೆ, ಸಮೀರು ಸಂಜೆ ತಿನ್ನಲ್ಲ. ಡಯಟ್ ಮಾಡ್ತಿರ್ತಾರಲ್ಲ ಯಾವಾಗ್ಲೂ, ಅದಕ್ಕೆ ಅಂದ್ರೆ ನಮ್ ಸಾಯಿಲು ಚೀಟ್ ಡೇ ಮಾಡ್ತಿದ್ದಾನೆ. ಪ್ರಶಾಂತ್ ಸಿಗ್ದಾಗೂ ಚೀಟ್ ಡೇ, ನಾನ್ ಸಿಗ್ದಾಗೂ ಚೀಟ್ ಡೇ, ಯಾರು ಸಿಗ್ದಾಗೆಲ್ಲ ಚೀಟ್ ಡೇ. ಆದ್ರೆ ಸಮೀರು ಸಂಜೆ ಇದ್ರೆ ಸ್ವಲ್ಪ ಯೋಚನೆ ಮಾಡ್ತಾನೆ, ಅವಾಗೂ ಚೀಟ್ ಡೇ ಮಾಡ್ತಾನೆ. ಕೊಡ್ಸೋದೇ ಇಲ್ಲ. ಬರ್ಗರ್ ಕಿಂಗ್ ಹೋಗ್ತಾ ಇದೀವಿ, ಹೊಟ್ಟೆ ಹಸಿತಿದೆಯಲ್ಲ, ಅದಕ್ಕೆ. ಹೌದು. ಸೊ ವೆಜ್ ನಾವು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಲ್ಯಾಂಡ್ ಆಗಿದ್ದಾರೆ ಗುರುವಾರ. ಇವತ್ತೊಂದು ದಿವಸ ನಾವು ತಿನ್ನಕ್ಕಾಗಲ್ಲ. ಸೊ ವೆಜ್ಜೆ, ಏನಾದ್ರು ವೆಜ್ ತಿನ್ನಿ. ಗೊತ್ತಲ್ಲ, 24 hours ನಾನ್ ವೆಜ್. ಏನ್ ಬೆಳ್ಳು ಕಾಣಿಸ್ತು ನೋಡಿ. ಬರ್ಗರ್ ಆರ್ಡರ್ ಮಾಡಿದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ರು ವೆಜ್, ಇವನು ನಾನ್ ವೆಜ್. ಆಲ್ವೇಸ್ ನಾನ್ ವೆಜ್. ಏನೋ ಗೋಲ್ಡ್ ಚಾನೆಲ್ ಹಾಕೊಂಡ್ಬಿದ್ದು. ಆ ಶರ್ಟ್ ನೋಡಿ, ಬಟನ್ ನೋಡಿ ಗೈಸ್, ಇಲ್ಲೇ ಬಿಚ್ಬಿಡ್ತಾನೆ, ಪೂರ್ತಿ ಬಿಚ್ಬಿಡು. ಅಲ್ಲಿ ಗಂಟೆ ಬಿಚ್ಚೋನೆ, ಇನ್ ಮಗ್ಗಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಸುದೀಪ್ ಸರ್ ಫ್ಯಾನ್ ಅಂತ ಹೇಳ್ಬಿಟ್ಟು ಇವಾಗ ರವಿಚಂದ್ರನ್ ಫ್ಯಾನ್ ಅಂತೆ, ಇಲ್ಲಾಂದ್ರೆ ಸುದೀಪ್ ಸರ್ ಫ್ಯಾನ್ ಅಂತೆ. ಒಂದು ಫ್ಯಾನ್, ಲೇಟೆಸ್ಟ್ ಫ್ಯಾನ್. ಬರ್ಗರ್ ಬಂದೈತೆ ನಮ್ದು ವೆಜ್, ನಾನ್ ವೆಜ್. ಸಾಯಿಲು ನನ್ನ ಬ್ಯಾಗ್ ಇಟ್ಕೊಂಡು ಬರ್ತಿದ್ದಾನೆ. ಎಷ್ಟು ಒಳ್ಳೆ ತಮ್ಮ.
ನನ್ನ ಲೇಸ್ ಕಟ್, ನನ್ನ ಶೂ ಲೇಸ್ ಕಟ್ತಾನೆ, ನನ್ನ ಬ್ಯಾಗ್ ಎಲ್ಲ ಎತ್ಕೊಂಡು ಓಡಾಡ್ತಾನೆ. ಯೋನ ಸೋ ಕ್ಯೂಟೆಸ್ಟ್ ಮೈ ಬೇಬಿ ಇವನು. ಏನೋ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತವನು ಇವತ್ತು. ಮುದ್ದು ಮಾಡ್ಬೇಕು ಅನ್ಸಿದ್, ಅಷ್ಟು ಹ್ಯಾಂಡ್ಸಮ್ ಆಗವನೆ. ಫಸ್ಟ್ ಫ್ಲೋರ್ ಅಲ್ಲಿ ಇದಲ್ಲ, ಇದು LG ಫಸ್ಟ್ ಫ್ಲೋರ್ ಮೇಲೆ. ಸೊ ಗೈಸ್, ನಾವು ಇವಾಗ ಗಿಟಾರ್ ಶಾಪ್ ಹುಡುಕ್ತಾ ಇದೀವಿ. ಗಿಟಾರ್ ಶೋರೂಮ್ ಇಲ್ಲೇ ಎಲ್ಲಿ ಹುಡುಕಿ ಬರೀ H&M, Zudio ಅದೇ ಸಿಗ್ತೈತಿ. ಇಲ್ಲಿ ಮೇಲೆ ಹೋಗ್ಬೇಕು ನಾವು. ಗೈಸ್, ಇಲ್ಲೇ ಎಲ್ಲೋ ಇದೆ ಅಂತ ಹುಡುಕ್ತಾನೆ ಇದೀವಿ. ಇಲ್ಲಿ ಗಿಟಾರ್ ಶೋರೂಮ್ ಸಿಗ್ತಾನೆ ಇಲ್ಲ ಅಲ್ಲಿ. ಮತ್ತೆ ಕೆಳಗಡೆ ಹೋಗ್ಬೇಕು. ಫಸ್ಟ್ ಫ್ಲೋರ್ಗೆ ಬಂದು LG ಅಂತ ಇರೋದು. ನಾವು ಫಸ್ಟ್ ಫ್ಲೋರ್ ಅನ್ಕೊಂಡ್ವಿ, ನೋಡಿ LG ಅಲ್ಲಿ ಇದೆ ಅಂತೆ. ಬನ್ನಿ ಮತ್ತೆ ವಾಪಸ್ ಕೆಳಗಡೆ ಹೋಗ್ತಾ ಇದೀವಿ. ಪ್ರಶಾಂತ್ಗೆ ಸರ್ಪ್ರೈಸ್ ಆಗಿ ಐಫೋನ್ ಕೊಡ್ಸ್ಬಿಟ್ರೆ ಹೆಂಗಿರುತ್ತೆ? ಆಕ್ಚುಲಿ ಸ್ವಲ್ಪ ಇದೆಯಲ್ಲ, ಗಿಫ್ಟ್ ಕೊಡ್ಬೇಕಲ್ಲ. ನೀನು ಆ ಗೇಮ್ ಅಲ್ಲಿ ವಿನ್ ಆಗಿದ್ದು. ಓ, ಐಫೋನ್ ಕೊಡ್ಸ್ತೀನಿ. ಯಾವ್ದಾದ್ರೆ ಸರ್ಪ್ರೈಸ್ ಗಿಫ್ಟ್ ಅಲ್ವಾ ಅದು? ಅದೆಲ್ಲ ಇಲ್ಲ, ಸರ್ಪ್ರೈಸ್ ಗಿಫ್ಟ್ ಬೇರೆ. ಹುಡುಕೋಗ್ತಾಗ ಎಲ್ಲೂ ಗೊತ್ತಾಗ್ತಿಲ್ಲ. ಆಕ್ಚುಲಿ ನಾನು ಫಸ್ಟ್ ಇಲ್ಲೇ ಕೊಡ್ಸಿದ್ದೆ ಸಮೀರ್ಗೆ. ಹೌದಾ? ಓಕೆ ಓಕೆ ಅಲ್ವಾ ಸೈಡ್? ನಾನು ಜ್ಞಾಪನ ಇದೆ ಸೈಡ್. ನಾನು ಸಮೀರ್ಗೆ ಫಸ್ಟ್ ಟೈಮು ಗಿಟಾರು ಎಷ್ಟನೇ ಕ್ಲಾಸ್ ಏನು, ಐ ಮೀನ್ ನಾನು ಕಾಲೇಜ್ ಓದ್ತಿದ್ನಾ. ಯಾವಾಗ ನೀನ್ ಮದ್ವೆ ಆದ್ಮೇಲೆ ತಂದ್ಕೊಟ್ಟಿದ್ದ? ಅದಾದ್ಮೇಲೆ ಅದಕ್ ಮುಂಚೆ ತಂದ್ಕೊಟ್ಟಿದ್ ಓಕೆ, ಬಟ್ ಅದಕ್ ಮುಂಚೆ ಅವ್ನ್ ತಗೊಂಡ್ವಾಗ ನಾವೆಲ್ಲ ಬಂದಿದ್ವಲ್ಲ ಮಂತ್ರಿ ಮಾಲು. ಮಂತ್ರಿ ಜೊತೆ ಓಡಾಡ್ತಾ ಇದೀವಿ. ಯಾರೋ ರೋಡ್ ಸೈಡ್ ಅಲ್ಲಿ ಮಾತಿರ್ತಾರೆ ನೋಡಿ. ಅದು ಇನ್ನೂ ನಮ್ಗೆ ಚೆನ್ನಾಗಿ ಜ್ಞಾಪನ ಆಯ್ತು. ಅದು ಅವನು ಪೇಪರ್ ಹಾಕ್ಬಿಟ್ಟು ತಗೊಂಡಿದ್ದು. ನೈಟ್ ಎಲ್ಲ ಹಿಂಸೆಡೋ ನಂಗೆ. ಪೇಟ ಬರ್ತಿದ್ದ ನೋಡು, ನೋಡು. ಸಿಕ್ತು ಜಾಗ ಗಿಟಾರ್ ಇದಕ್ಕೆ. ಬನ್ನಿ, ಕ್ಲಾಸಿಕಲ್ ಗಿಟಾರ್ ಅಂತ ಹೇಳಿದ್ದವನು. ಸೊ ಅದೇ ಇದೆ ನೋಡ್ರೆ ಸೇಮೇ ಕಾಣಿಸ್ತಾ ಇದೆ. ಇದೆಲ್ಲ ಏನು ಅಲ್ಲಲ್ಲ ಮಾಡೆಲ್ ಏನದ ಹೆಸರು? ಅರ್ಥ ಆಗ್ಲಿಲ್ಲ. ಯಾ ಇದೈತಲ್ಲ ಮಾತ್ರ. ಕ್ಲಾಸಿಕಲ್ ಗಿಟಾರ್ ಬೇರೆ, ಅದ್ರಲ್ಲಿ ಡಿಫ್ರೆಂಟ್ ಐತೆ. ಕಲರ್ ಇದೆ. ಕಲರ್ ಇಲ್ಲ, ಇದು ಇದೇ ನಾನ್ ಕೊಟ್ಟಿದ್ದು. ಇದೇ ಕಲರ್ ಕೊಟ್ಟಿದ್ದು. ಇದು ಹೇಳ್ತೀನಿ, ನನಗೆ ಚೆನ್ನಾಗಿ ಅಪ್ನೈತಿ ಈ ಕಲರ್. ಅದು ಸಮೀರ್ ತಗೊಂಡಿದ್ದಮ್ಮ ಫಸ್ಟ್. ಅಲ್ಲೇ ಬಂದು ಪರ್ಚೇಸ್ ಮಾಡೋದು ಅಂತ ಹೇಳಿದೀವಿ. ಮ್ಯಾಟ್ ಚೆನ್ನಾಗಿದೆ, ಬಟ್ ಈ ಕಲರ್ ಬೇಡ ಅಂತ ಆಲ್ರೆಡಿ ಅದೇ. ಈ ಕ್ಲಾಸಿಕ್ ಅಲ್ಲ ಇದು, ಅದು ಇದೇ ಅವ್ನು ಕೇಳ್ತಿರೋದು. ಈ CMA ಸಮಥಿಂಗ್. ಅದೇ ಕೇಳಿದ್ದು ಅವನು. कलर्स चाहिए। ये कितना ಚೆನ್ನಾಗಿದೆ, ಬಟ್ ಕಲರ್ ಓಕೆನಾ ಅಂತ. ಓಕೆ, ವೇಟ್ಲೆಸ್ ಎಲ್ಲ ಚೆಕ್ ಮಾಡ್ತಾರ ಗೈಸ್ ಇವರು. ಸಡನ್ ಆಗಿ ಸಮೀರ್ ತರ ಕಾಣಿಸ್ತಿದ್ಯಾ? ಏನೇನೇನ ಯಾವ್ದ್ ಬೇಕು ಅದನ್ನ ಕೊಡ್ಸೋದ್ ಬಿಟ್ಟು ಇದೆ. ಓಕೆ, ಕಲರ್ ಇದೊಂದೇ ಬರೋದಂತೆ. ಅಲ್ಲೇ ಇದೊಂದೇನೆ ಬರೋದಂತೆ. हम मेरा भाई है ना पहले से गिटार तब से यहीं पे ले रहा है, इसलिए हम लोग यहीं पे आए। 8 कर लो, बैक के साथ 8 कर लो। 8 ಅದನ್ನೇ ಕೇಳ್ತಾ इरोದು, 8 कर लो। रेगुलर है। स्टूडियो में 4 गिटार यहीं से गए हम लोग। इस स्टूडियो में पूरा यहीं से लेके गए, इसलिए। ब्लैक नो ब्लैक सोनू ब्लैक ग्लव सोनू ನೋಡಿ ಎಲ್ಲ ಬ್ಲಾಕ್ ಹಾಕಿದೀವಿ. ಇದನ್ನ ಗೈಸ್ ಬ್ಲಾಕ್ ಗಿಟಾರ್ ಬ್ಲಾಕ್. ಇವರು ಗಿಟಾರ್ ನೋಡ್ಸಕ್ ಇಷ್ಟ. ಏನೇನೋ ತಗೋತಾರೆ, ಅದಂತೂ ಫಿಕ್ಸ್ ಆಗಿದೆ ಗೈಸ್. ಇವಾಗ ಅದನ್ನೇ ಫಿಕ್ಸ್ ಮಾಡಿದೀವಿ, ನೋಡೋಣ. ನೋಡಿ ಹೆಂಗಿದೆ ಗಿಟಾರ್.
ಇದು 20,000 ಇವ್ರು ನೋಡಿ ಸ್ಪೀಕರ್ ನೋಡ್ತವ್ರೆ. ಅವತ್ತು ಟ್ರಾಲಿ ಟೈಪ್ ಆತ ಇದು ಟ್ರಾಲಿ ಟೈಪ್ ಅಂತೆ. ಎಲ್ಲೈತೆ ಅವ್ರು ಹೇಳಿದ್ರಲ್ಲ ಹ್ಞೂ ಅಂತ. ಏನಮ್ಮ ಅದು ಫೈನಲ್ ಹೇಳಿ. हम आपको 500 ही बोलना था। बड़ा भाई का सैलरी क्या होता है? बड़ा होया कर 8200 दी। ठीक है ठीक है 200 में क्या करता है वो? नहीं मैडम बहुत रॉन्ग है। ठीक है कर लो। 8000 कर दो। नहीं गिफ्ट पैक करते हैं नहीं हमारे पास नहीं गिफ्ट रैप बॉक्स में होना तो डाल के देगा मगर बैग में आता ना बैग आके बॉक्स बैग को आप गिफ्ट रैप करा लो अंदर सुपरमार्केट में। हाँ बॉक्स वही है ತಗೊಳ್ಳೋದು ಬೇಡವಾ? आप बॉक्स में रख दे रखे दे दो ಅದನ್ನ ಗಿಫ್ಟ್ ಪ್ಯಾಕ್ ಮಾಡಿ ಬ್ಯಾಗ್ ಅಲ್ಲಿ ಹಾಕು. ಅರ್ಥ ಆಗಿಲ್ಲ. वो डिस्काउंट दे दिया बाद में ಎಷ್ಟ್ ಬಂಗ ಬ್ಯಾಗ್ में पैक ನಾನು ತುಮ್ ಇವತ್ತು ಇಬ್ರು ಸೇರಿ ಗಿಟಾರ್ ತಗೊಳಕ್ ಬಂದಿದ್ವಿ. ಏನ ಹಾಕೊಂಬಿಡ್ಲ ಲೋ ಅವನಿಗೆ ಯಾವ್ದು ಯೂಸ್ಫುಲ್ ಅದು ಅವ್ನ್ ಸ್ವಂತ ಮನೆ ಕಟ್ಸಿದ್ರೆ ಫುಲ್ ಇನ್ಸ್ಟ್ರೂಮೆಂಟ್ಸ್ ರೂಮ್ ಮಾಡಿಸ್ಬಿಡ. ಸ್ಟುಡಿಯೋ ಮನೇಲಿ ಫುಲ್ ಒಂದ್ ಸ್ಟುಡಿಯೋ ಇನ್ಸ್ಟ್ರೂಮೆಂಟ್ ಆ ಸ್ಪೀಕರ್ ಎಲ್ಲ. ಗಿಟಾರ್ ಇಷ್ಟನಾ? ಮತ್ ನೀನ್ ಕಲಿತಿ ಅಂದ್ರೆ ಗಿಫ್ಟ್ ಕೊಡ್ಸ್ಬೋದು. ಸುಮ್ಮನೆ ಯೂಸ್ ಮಾಡಿ ಸುಮ್ನೆ ನೋಡಿ ಇಟ್ಕೊಳ್ಳೋದು. 2,000 ರೂಪಾಯಿ ಗಿಟಾರ್ ಬೇಕಂತೆ. ಸಿಗುತ್ತೆ ಐತೆ ಏನಕ್ಕೆ? ಸುಮ್ಮನೆ ನನ್ನ ಹತ್ರ ಒಂದು ಗಿಟಾರ್ ಇದೆ. ಇದು ನೋಡಿ ಸಕ್ಕದಾಗಿದೆ. ಆಗಿಚ್ಚು ಸೌಂಡ್ ಎತ್ಕೊಳ್ಳ ಯಾವ್ದದ್ದು? ಎಲ್ಲಾರ್ದು ಫೋಟೋ ಸೆಷನ್ ನಡೀತೈತೆ ಇಲ್ಲಿ ಗಿಟಾರ್ದು. ಬಂದ್ವಿ ತಗೊಂಡ್ವಿ ಆಯ್ತು. ಫೋಟೋ ಸೆಷನ್ ತುಂಬಾ ಟೈಮ್ ತಗೊಳ್ತೈತೆ. 8,500 ನಾನು ಪ್ರಶಾಂತ್ ನಾನು ಇಲ್ಲೇ ಬಂದಿದ್ದ. ಪ್ರಶಾಂತ್ ಸಂಜಯ್ ನಾನು ಬಂದಿಲ್ಲ. ಸಾಯಿಲ್ ಬಂದಿರ್ಲಿಲ್ಲ. ಸಂಜಯ್ ನಾನು ಸಂಜೆ ಅನ್ಸುತ್ತೆ ಬಂದು ತಗೊಂಡ್ ಹೋಗಿದ್ದಿದ್ದು. ಇವಾಗ ಎತ್ಕೊಂಡು ಹೋಗೋದೇ ಇರೋದು. ಹೆಂಗ್ ಎತ್ಕೊಂಡು ಹೋಗೋಣ ಪ್ರಶಾಂತ? ಪ್ರಶಾಂತ್ ಹೆಂಗ್ ಎತ್ಕೊಂಡು ಹೋಗೋಣ ಇದು? ಮೇಲೆ ಜಾಸ್ತಿ ಮಾತಾಡ್ತಾವ ನೀನು. ಓಕೆ ಡನ್. 1 year ವ್ಯಾರಂಟಿ ಅಂತೆ. बिल का है? बिल ले लिए 1 year ವ್ಯಾರಂಟಿ ದಿಖಾನ है क्या? ಇದು ಸಮೀರ್ ಕೊಡ್ಬೇಕು. ಗಿಟಾರ್ ಕೊಡೋ ಜೊತೆ ಇದನ್ನು ಕೊಡ್ಬೇಕು ಅವನಿಗೆ. ಆಮೇಲೆ ಸೊ ಗೈಸ್ ಫೈನಲಿ ನಮ್ ಸಮೀರಿಗೆ ಒಂದು ಸರ್ಪ್ರೈಸ್ ಗಿಟಾರ್ ಕೊಡ್ಸ್ತಾ ಇದೀವಿ. ಗೊತ್ತಿಲ್ಲ ಅವ್ನಿಗೆ. ನಾನೇ ಹೇಳ್ದೆ ಫೋನ್ ಮಾಡಿ. ನೀ ಹತ್ರ ಕೇಳಿದ್ ಎಲ್ಲಿ ಇಸ್ಕೊಳ್ಳೋದು ಕೇಳು ಅಂತ ಫೋನ್ ಮಾಡಿ ಕೇಳ್ದೆ ಅವ್ನಿಗೆ. ಅವ್ನು ಹೇಳಿದ್ದು ಮಂತ್ರಿ ಮಲ್ಲಿ ಲೋಗೋ ಸೆಲ್ಫಿಗೆ. ಅದು ಗೊತ್ತು ಮಂತ್ರಿ ಮಲ್ ನನ್ಗೂ ಗೊತ್ತಿರ್ಲಿ ಅಂತ. ಅಲ್ಲ ನೀನು ಅಕ್ಕ ಕೊಡ್ಸ್ತಿದ್ದಾಳೆ ಅಂತ. ಅಕ್ಕ ಕೊಡ್ಸ್ತಿರೋದು ಹಂಗಿಂಗೆ ಅಂತ. ಇದು ನಾನ್ ಕೊಡ್ಸ್ತೀನಿ ಅಲ್ಲ, ಅವ್ನು ನಂಬದು ಇಲ್ಲ. ಏನಿಗೆ ಕೇಳ್ದೆ ಸಾಹಿಲ್? ಇಲ್ಲ ಹೇಳಿಲ್ಲ. ಇಲ್ಲಿ ಗೈಸ್ ಅವ್ನಿಗೆ ಗೊತ್ತಿರುತ್ತೆ. ಅವತ್ ನಾನು 2-3 ಸತಿ ಅವ್ನ್ ಮೆಸೇಜ್ ಬೇರೆ ಮಾಡಿದ್ದ ಕೊಡ್ಸ್ತೀಯಾ ಏನು ಅಂತ. ಪಾಪ ಅವ್ನ್ ಮೇ ಬಿ ತಗೊಳಕೇನೋ ಟ್ರೈ ಮಾಡ್ತಿದ್ನೇನೋ. ಅವ್ನ್ ತಗೊಳೋದ್ ಬೇಡ. ಅವ್ನ್ ಇಸ್ಕೊಳಕ್ ಚಾನ್ಸ್ ಇಲ್ಲ. ಇಸ್ಕೊಂಡಿದ್ರೆ ಇಷ್ಟೊತ್ತಿಗೆ ವ್ಲಾಗಲ್ಲಿ ಬಂದ್ಬಿಡ್ತಿತ್ತು. ಗೈಸ್ ಹೊಸ ಗಿಟಾರ್ ನೋಡ್ತಾ ಇದೀನಿ ತಗೊಂಡ್ಬಿಟ್ಟಿದೀನಿ ಅಂತ ವ್ಲಾಗಲ್ಲೇ ಬಂದ್ಬಿಡ್ತಿತ್ತು. ನೋಡ್ತಾ ಇದೀನಿ ಅಂದ್ರೆ ಡೌಟ್ ಬಂದಿರುತ್ತೆ. ವ್ಲಾಗಲ್ಲಿ ತಗೊಂಡಿರ್ತಾನೆ. ಗಿಟಾರ್ ಪರ್ಚೇಸ್ ಮಾಡಾಯ್ತು. ಸೊ ಈ ಅವನಿಗೆ ಕೊಡೋ ಸರ್ಪ್ರೈಸ್ ಆಗಿ ಕೊಡೋದು ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರುತ್ತೆ ಅಲ್ವಾ ಸೈಲ್? ಇವತ್ತಂತೂ ಆಗಲ್ಲ. ಪಾರ್ಕಿಂಗ್ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು. ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಏನು ನೀನೇನ್ ಬಾರಿ ನೀನೇನ್ ಮಾಡ್ತಿದ್ದಿ? ಇಗ್ನೋರ್ ಮಾಡ್ಬೇಕು ಗೈಸ್. ಕೆಲವೊಂದೆಲ್ಲ ಇಗ್ನೋರ್ ಮಾಡ್ಕೊಂಡು ಅದೊಂದು ಒಂದು ಏನಂತಾರ ಅಲ್ಲ ಹಿಂಗ ಹಿಂಗ ಹಿಂಗ್ ಮಾಡ್ಕೋಬೇಕಲ್ಲ. ಏನಂತಾರ ಸೈಲ್? ಒಂದು ತಾಳ್ಮೆ, ಕೋಪ ಎಲ್ಲ ಸಮಾಧಾನ ಮಾಡ್ಕೋಬೇಕು. ಆಕ್ಚುಲಿ ನಾವು ತಗೊಂಡಿರೋದು ಬೇರೆ ಕಡೆ. ಇಲ್ಲಿ ಸ್ಪಾರ್ ಹತ್ರ ಬಂದ್ಬಿಟ್ಟು ಗಿಫ್ಟ್ ಪ್ಯಾಕ್ ಮಾಡ್ತಾರಂತ ಕೇಳ್ತಾ ನಮ್ಮ ಯಜಮಾನ್ರಿಗೆ. ಸ್ಪಾರ್ದು ಮಾತ್ರ ಗಿಫ್ಟ್ ಪ್ಯಾಕ್ ಮಾಡೋದಂತೆ, ಬೇರೆ ಎಲ್ಲೇ ಪರ್ಚೇಸ್ ಮಾಡಿದ್ರು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಜೋಶಲ್ಲಿ ಕೇಳ್ಕೊಂಡು ಹೋಗ್ತವ್ರೆ ಗೈಸ್. ಔಟ್ಸೈಡ್ ಮಾಡಲ್ವಂತೆ ಗೈಸ್. ನಾವು ತಗೊಂಡು ಪರ್ಚೇಸ್ ಮಾಡಿರೋ ಸ್ಟುಪಿಡ್. ನಾವು ಆಚೆ ಹೋಗೇ ಇಲ್ಲ ಗೈಸ್. ಮಂತ್ರಿ
ಲೈನ್ ದಾಟಿ ಆ ಕಡೆ ಹೋಗಿಲ್ಲ, ಆ ಲೈನ್ ದಾಟಿ ಈ ಕಡೆ ಬರಂಗಿಲ್ಲ. ಅಯ್ಯೋ ಮತ್ತೆ ಹೆಂಗು ಮಂತ್ರಿ ಮೊಲ್ಲ ಹೆಂಗ್ ಸುತ್ತಾಡ್ತಾ ಇದೀವಿ ಅಂದ್ರೆ ಅಯ್ಯಪ್ಪ ಸಾಕಾಯ್ತು. ಎಲ್ಲರೂ ನಮ್ ಸಾಯಿಲ ನೋಡಿ ಸಮೀರ್ ಅನ್ಕೊಂಡ್ಬಿಟ್ಟು ಓಡ್ ಬಂದವ್ರು ಪಾಪ. ಯಾರು ಕೊಡ್ಸ್ದೆ ಅನ್ಬಿಟ್ಟು ಅವ್ನಿಗೇನು ಕೊಡ್ಸಿಲ್ಲ ಅನ್ಬಿಟ್ಟು ಅದೇನೋ ತಲೆ ತಿಂತವನೆ ಗೈತನು. ಇವನೇನ್ ಬಾಯಿ ಮುಚ್ಕೊಂಡು ನಡಿ ಸಾಯಿಲ್ ವೇಸ್ಟ್ ಇದಲ್ಲ. ಏನದು? ನಿನಗೆ ಏನು ಅನ್ಸಲ್ವಾ ಸಾಯಿಲ್? ಬಾ ಸಾಯಿಲ್ ಬೇರೆದೇನಾದ್ರು ಕೊಡ್ಸಲ್ವಂತೆ. ಬಾ ಬೇರೆದೇನಾದ್ರು ಕೊಡ್ಸ್ತೀನಿ. ಅದೇನು ಇಲ್ಲ, 450 ರೂಪಾಯಿನ 500 ರೂಪಾಯಿ ಬ್ಯಾಗೆ ಬಂದ್ಬಿಡುತ್ತೆ. ಗಿಟಾರ್ ಬ್ಯಾಗು 400 ರೂಪಾಯಿಗೆ. ಅದ್ರಲ್ಲೂ ಪ್ಯಾಕ್ ಪೌಚ್ ಕೊಡ್ಸು. ಇಲ್ವೆಲ್ಲ ಬೇಡ, ಅಲ್ಲಿ ಬೇರೆ ಇಯರ್ ಪಾಡ್ಸ್ ಕೊಡ್ಸು. ಇದು ಪವರ್ ಬ್ಯಾಂಕ್ ಕೊಡ್ಸು. ಬೇಡ ಬಾ ಏನು ಯಾಕೆ ಹಿಂಗೆ ಆಡ್ತವನೆ? ಸ್ವಲ್ಪ ಸುಸ್ತಾಗೋಯ್ತು ನನಗೆ, ಹೊಟ್ಟೆ ಹಸಿತೈತೆ. ಮತ್ತೆ ಬರ್ಗರ್ ತಿಂದಿದ್ದು ಸಾರ್ಲಿಲ್ಲ ನನಗೆ. ಇಲ್ಲಿ ನೋಡು, ಅಯ್ಯೋ ನಡ್ಕೊಂಡು ಹೋಗ್ಬೇಕು. ಪಾರ್ಕಿಂಗ್ ಎಷ್ಟು ಒದ್ಲಾಡ್ತಾ ಇದಾರೆ ಅಂತಿಲ್ಲ. ಎಲ್ಲಿ ಗಾಡಿನೇ ಇಲ್ಲ ಅದ್ರಲ್ಲಿ ಪಾಪ ಈ ಗಿಟಾರ್ ಬೇರೆ ಇಟ್ಕೊಂಡು ಒದ್ಲಾಡ್ತವನೆ ಸಾಯಿಲು. ಕಷ್ಟಪಡ್ತವನೆ. ಇದಾದ್ರೂ ಮಾಡ್ಲಿ. ಏನ ನೈಟಿನಾ? ನೈಟಿ ಕೊಡ್ಸ್ಬೇಕಂತ ಗೈಸ್ ಅವನ್ಗೆ. ಸಾಯಿಲಿಗೆ ನೈಟಿ ಹಾಕ್ಸ್ಬಿಟ್ಟು ಒಂದು ಪಾರ್ಕಿಂಗ್ ಅಲ್ಲಿ ಎಂಟ್ರಿ ನಿಲ್ಸ್ಬೇಕು. ಅಲ್ಲ ನೈಟಿ ಹಾಕ್ಸ್ಬಿಟ್ಟು ಪಾರ್ಕಿಂಗ್ ಎಂಟ್ರಿಯಲ್ಲಿ ನಿಂತಿರ್ತಾರಲ್ಲ, ಹಂಗ್ ನಿಲ್ಸ್ಬಿಡೋಣ ಇವನ್ಗೆ. ಇರುತ್ತೆ ಸೈಲ್. ಓಹೋ ಗೈಸ್, ಟಾಸ್ಕ್ ಲಿಸನಿಂಗ್ ಟು ಮೈ ಸಿಸ್ಟರ್. ಪಾಪ ನಮ್ ಸಮೀರ್ ಮಾಡ್ತಾನೆ ಅಂದ್ರೆ ಅವ್ನು ಬಂದಾಗ ನಂಗೆ ಹುಷಾರೇ ಇರ್ಲಿಲ್ಲ. ನೋಡ್ಬೇಕು, ಆ ವ್ಲಾಗ್ ಮಾಡ್ಬೇಕು. ನನ್ ವ್ಲಾಗ ಇಲ್ಲ ಅವ್ನ್ ವ್ಲಾಗ ಗೊತ್ತಿಲ್ಲ, ಬಟ್ ಮಾಡ್ತೀವಿ. ಮಾಡು ಸಾಯ್. ಲಿಸನಿಂಗ್ ಟು ಮೀ ಎಲ್ ಮಾಡಿದ್ಯಾ? ಲಿಸನಿಂಗ್ ಟು ಮೀ, ಲಿಸನಿಂಗ್ ಟು ಮೀ. ಲಿಸನಿಂಗ್ ಟು ಸಾಯಿಲ್ ಮಾಡಿದ್ದು, ಲಿಸನಿಂಗ್ ಟು ಮೀ ಮಾಡಿಲ್ಲ ನೀನು. ಸಾಯಿಲ್ ಹೋಗ್ತಿದ್ದಾನೆ, ಬಾಯ್ ಹುಷಾರು. ನೋಡಿ ಇದನ್ನ ತಗೊಂಡು ಪ್ಯಾಕ್ ಮಾಡ್ಬೇಕು. ಯಾಕಂದ್ರೆ ಸಪ್ರೇಟ್ ಆಗಿ ಶೀಟ್ಸ್ ತಗೊಂಡ್ ಬಂದು ಗಿಫ್ಟ್ ಪ್ಯಾಕ್. ಗೊತ್ತಿರುತ್ತೆ ಅವ್ನಿಗೆ ಗಿಟಾರ್ ಅಂತ, ಬಟ್ ಆದ್ರೂ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಗಿಫ್ಟ್ ಪ್ಯಾಕ್ ಮಾಡಿಸಿ ಅವನಿಗೆ ಕೊಡೋಣ ಅಂತ ಅಷ್ಟೇ. ಅವನೊಬ್ರು ಬರಬೇಕು ಪ್ಯಾಕಿಂಗ್ ಮಾಡೋರು, ವೇಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಆಯಿತು, ಎಲ್ಲ ಕಡೆ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿ ನೋಡಿ ಗಿಫ್ಟ್ ಪ್ಯಾಕ್ ಆಗಿ ಫೈನಲಿ ಗಿಫ್ಟ್ ಪ್ಯಾಕ್ ಆಗಿದೆ. ಈ ಗಿಫ್ಟ್ ಸೊ ನಾಳೆ ಕೊಡ್ತೀವಿ. ಸೊ ನಾಳೆ ಗಂಟ ನೆಕ್ಸ್ಟ್ ಟೈಮ್ ನಾಳೆ ನಾವು ಅವನು ಎಲ್ಲೋ ವೆಕೇಶನ್ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದ್ದಾನಲ್ಲ, ಸೊ ಅಲ್ಲಿ ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸೊ ಇನ್ನೊಂದೇನೋ ಒಂದು ಸರ್ಪ್ರೈಸ್ ಮಾಡೋಣ ಅಂತಿದ್ದೀವಿ. ಅದು ನನ್ನ ಬ್ಲಾಗಲ್ಲೇ ಬರುತ್ತೆ, ಅವನಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದೀವಿ. ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಗಂಟ ವೇಟ್ ಮಾಡ್ತಾ ಇರಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ನೆಕ್ಸ್ಟ್ ಬ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬೈ ಬಾಯ್.